ಸೊ ಹೀಗೆ ನೀವು ಹೇಳ್ತಾ ಇದ್ರಿ, ನಿಮ್ಮ 2ನೇ ವಯಸ್ಸಲ್ಲಿ ನಿಮಗೆ ಹೇಗೆ ಅದೇ ಅಜ್ಜ ದೇಹ ಬಿಟ್ಟಾಗ ಅನ್ನಿಸ್ತು, ಇವರಿಷ್ಟು ಆಸ್ತಿ ಇತ್ತು, ಏನಿತ್ತು, ಪ್ರಾಣ ಹೋಯಿತು, ಹೇಗೋಯ್ತು ಅಂತ ಕ್ವಶನ್ ಬಂತು. ಕೂತೆ. ನಾನು ಹುಟ್ಟಿದ್ದು ಶೃಂಗೇರಿ. ಶಂಕರ ಜಯಂತಿ 2 ದಿನದ ಹಿಂದೆ ಅವರು ಶರೀರ ಬಿಟ್ಟಿದ್ದು, ನಮ್ಮ ಅಪ್ಪನ ತಂದೆ. ಶಂಕರ ಜಯಂತಿ ದಿನ ಶಂಕಾಂ ಹರತೀತಿ ಶಂಕರ ಅಂತ ಶಂಕರಾಚಾರ್ಯರ ಮೀನಿಂಗ್. ಶಂಕ ಅಂದರೆ ಕನ್ಫ್ಯೂಷನ್, ಅದನ್ನು ನಾಶ ಮಾಡೋನು ಶಂಕರ. ಕೂತ್ಕೊಂಡೆ ಶಂಕೆ ಅಲ್ವಾ. ಶಂಕೆ ಬಂದಾಗ ಶಿವ ಏನು ಮಾಡ್ದ, ಕೂತ. ಅವನಿಗೂ ಬಂದಿರ್ಬೋದು ಗಣಪತಿ ಸುಬ್ರಹ್ಮಣ್ಯನ ಗಲಾಟೆ, ಗಂಗೆ ಗೌರಿ ಗಲಾಟೆ, ಹಾವಿನ ವಿಷದ ಗಲಾಟೆ, ದೇವತೆಗಳ ಗಲಾಟೆ. ಅವನೋಗಿ ಸಿಂಪಲ್ಲಾಗಿ ಕೂತ. ನೋಡು, ಧ್ಯಾನ ಅವಾಗಿಂದನೇ ಉಂಟು. ಎಸ್ ಸರ್. ಅವ ಕೂತ, ತನ್ನೊಳಗೆ ತಾನು ಹುಡುಕ್ದ ಎಲ್ಲಿ ಮಿಸ್ ಹೊಡೆದಿದೆ ಅಂತ. ಹೊರಗೆ ಹುಡುಕ್ಲಿಲ್ಲ, ಉತ್ತರ ಸಿಗ್ತವನಿ. ಸೊ ದಟ್ ವಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ನಿಮ್ಮ ಜರ್ನಿ. ಬಟ್ ಒಂದು ಆಶ್ಚರ್ಯ ಅಂದರೆ, ಈಗ ಅವಧೂತರು ಕೆಲವರು ಮಾತ್ರ ಅಂದರೆ, ಈಗ ನಿಮ್ಮ ಗುರುಗಳ ಒಂದು ಜರ್ನಿ ಅಂತಲೇ ನೋಡಿದ್ರೆ, ಐ ಗೆಸ್ ನೀವು ಗಣೇಶಪುರಿ ನಿತ್ಯಾನಂದ ಭಗವಾನರು, ಭಗವಾನರ ಆಮೇಲೆ ಗುರುಗಳು, ಪುತ್ತೂರಜ್ಜ, ಸುಮಾರು ಗುರುಗಳಿದ್ದಾರೆ. ಇದನ್ನು ನಾನು ಸ್ಪೆಸಿಫೈ ಮಾಡಿ ಹೇಳ್ತೀನಿ. ಒಂದು ಗಾಂಧೀಜಿ, ಒಂದು ಚಂದ್ರಶೇಖರ ಭಾರತಿಗಳು ಶೃಂಗೇರಿಯಲ್ಲಿದ್ದರು, ಅವರು ಮಹಾ ತಪಸ್ವಿ. ಇನ್ನೊಂದು ವೆಂಕಟಾಚಲ ಅವಧೂತರು. ಹೇಗೆ ವೆಂಕಟಾಚಲ ಅವಧೂತರು ಬ್ರಾಹ್ಮಿನ್ನು, ಮಡಿವಂತಿಕೆ ಇರಲಿಲ್ಲ ಅವ್ರ ಹತ್ರ. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸೋರು. ಯಾವುದಯ್ಯ ಮಡಿ ಅಂತಿದ್ರು. ಅರಿವೆಯ ಮಡಿಯೋ, ಅರಿವಿನ ಮಡಿಯೋ. ಟ್ಯಾಂಕಲ್ಲಿರೋ ನೀರು ಒಂದೇ. ನಾನು ಅಡುಗೆ ಮನೇಲಿ ಬಂದರೆ ಮಡಿ ನೀರು, ಟಾಯ್ಲೆಟಲ್ಲಿ ಬಂದರೆ ಮಡಿಯಲ್ಲಿ ನೀರು ಹೆಂಗಾಗುತ್ತೆ ಅಂತ. ಅದು ಇದ್ದಿದ್ದು ಒಂದೇ ಟ್ಯಾಂಕಲ್ಲ, ಎಲ್ಲ ಇವರೇ ಮಾಡ್ಕೊಂಡಿರೋದು. ಹಾಗೆ ನನ್ನ ಗುರುಗಳು ಹಾಗೆ ಮಾತಾಡ್ತಿದ್ರು. ನಾಯಿ ಜೊತೆಗೆ, ನಾಯಿಗೂ ಊಟ ತಿನ್ನಿಸ್ತಿದ್ರು, ಅದನ್ನು ಅವರು ಸ್ವಲ್ಪ ತಗೊಂಡು ತಿನ್ನೋರು. ನಾಯಿಗಿರೋ ನೀಯತ್ತು ನಮಗಿದೆಯೇನಯ್ಯ ಅಂತಿದ್ರು. ಎಲ್ಲ ಪ್ರಾಕ್ಟಿಕ್ಯಾಲಿಟಿ ಇದ್ದಿದ್ದು ವೆಂಕಟೇಶ. ಸುಮಾರು ಪವರ್ಸ್ ಇತ್ತು, ಅದು ಬೇರೆ ಅವ್ರ ಹತ್ರ. ನಾನು ನೋಡಿದ್ದು ಸುಮಾರು ಅವ್ರ ಹತ್ರ ಕಾಸ್ಮಿಕ್ ಪವರ್ಸ್ ಇತ್ತು, ವಿಪರೀತ. ಯಾವುದಾದ್ರೂ ನಮ್ಮ ಕುತೂಹಲಕ್ಕೆ ಕೇಳ್ಬೋದಾ? ನನ್ನ ಗುರುಗಳು ರುದ್ರಮಂತ್ರದಿಂದ ಸತ್ತವರನ್ನು ಎಪ್ಸಿದ್ದು ಸುಮಾರು ನೋಡಿದ್ದೀನಿ ನಾನು. ಇನ್ಸಿಡೆಂಟ್ ಡಾಕ್ಟ್ರೆಲ್ಲ ಕೈ ಬಿಟ್ಟವ್ರನ್ನೆಲ್ಲ. ರುದ್ರಮಂತ್ರ, ರುದ್ರಾಭಿಷೇಕದ ಮಂತ್ರ, ರುಧಂ ಧಾವಯತಿ ಇತಿ ರುದ್ರ. ಅದು ಯಾರು ಪಟ್ಟಣೆ ಮಳೆ ಇಲ್ದ ಊರಿಗೆ ರುದ್ರ ಜಪಗಳಿಂದ ಮಳೆ ಬರೆಸಿದ್ದು. ಅವ್ರದ್ದು ಟವೆಲ್ಲಿಂದ ಒಂದು ಟವೆಲ್ ಮಾತ್ರ ಉಟ್ಕೊಳ್ತಿದ್ದಿದ್ದ ಅವರು, ಒಂದಿಷ್ಟು ಸಣ್ಣ ಟವೆಲ್, ಮೇಲಿಂದ ಹಾಕ್ಕೊಳ್ತಿರ್ಲಿಲ್ಲ. ಅವರು ಸ್ನಾನ ಮಾಡ್ತಿರಲಿಲ್ಲ, ಇಡೀ ಮೈ ಭಸ್ಮದ ಪರಿಮಳ ಬರೋದು ಯಾವಾಗಲೂ. ಅದು ಸುಮಾರು ಜನ ಫೀಲ್ ಮಾಡಿದ್ದಾರೆ. ಪೆಟ್ರೋಲ್ ಇಲ್ಲದ ಗಾಡೀಲಿ ಒಂದು ಲೋಟ ನೀರಿನ ಡ್ಯಾಶ್ಬೋರ್ಡಲ್ಲಿಟ್ಟು ಬೆಂಗಳೂರಿಂದ ಶೃಂಗೇರಿಗೆ ಬರ್ತಿದ್ರು. ಅವ್ರು ತುಂಬ ಚಂದ್ರಶೇಖರ ಭಾರತಿಗಳಿಗೂ ಶೃಂಗೇರಿ ಮಠಕ್ಕೆ ನಡ್ಕೊಳ್ಳೋರು. ಡ್ಯಾಶ್ಬೋರ್ಡಲ್ಲಿ ನೀರಿಟ್ಟರೆ ಎಷ್ಟೊತ್ತಿರುತ್ತೆ ಒಂದು ಗ್ಲಾಸಲ್ಲಿ. ಶೃಂಗೇರಿಗೆ ಬಂದು ಆ ನೀರು ಡ್ಯಾಶ್ಬೋರ್ಡಿಂದ ತೆಗೆದು ನೀರು ಕುಡಿತಿದ್ದಾರೆ ಅದನ್ನು. ಅಯ್ಯೋ, ನಮ್ಮ ಜಗತ್ತಲ್ಲಿ ನಾವು ನೋಡಿದ್ದು ಸುಮಾರು ಉಂಟು. ನಾವು ನೋಡಿದ್ದು ಇಷ್ಟಕ್ಕೆ ಇಷ್ಟಪಟ್ಟು ಕೂತಿದ್ದೀವಿ. ಇನ್ನಷ್ಟಿದೆ ಅನ್ನೋ ಪರಿಜ್ಞಾನ ನಮಗಿಲ್ಲ. ಅದಕ್ಕೆ ಪೆಂಟ್ ಹೌಸ್ ಕತೆ ಕೇಳಿದ್ದು. ಸುಮಾರು ಜನ ಹೇಳ್ತಾರೆ ಬೇರೆ ಲೋಕಗಳುಂಟು ಅಂತ. ಹೇಗೆ ಒಪ್ಪೋದು ಗುರೂಜಿ ಅಂತ. ನಾವೀಗ ಒಂದು ಫ್ಲೋರಲ್ಲಿ ಕೂತಿದ್ದೀವಿ, ಹೌದಾ ಸ್ಟುಡಿಯೋ? ಇಷ್ಟು ನಮಗೆ ಇದರ ನಾಲೆಡ್ಜ್ ಇದೆ. ನಮ್ಮನೆ ಯಾವನೋ ಬಂದು ಮೇಲುಗಡೆ ಏನಿದೆ, ಏನೂ ಇಲ್ಲ ಅಂತೀವಿ. ಇಲ್ಲಿ ಕೂತ್ರೆ ಚೂರು ಹೊರಗೆದ್ದು ಒಂದು ಶಬ್ದ ಬರಬೇಕು ಮೇಲೆ, ಯಾರು ಡುಬ್ ಡುಬ್ ಅನ್ಸ್ಬೇಕು, ಇನ್ನೊಂದು ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ, ಬಾಗಿಲು ಅಜ್ಞಾನ ಅಹಂಕಾರದ ಬಾಗಿಲು ತೆಗೆದು ಒಂಚೂರು ಮೆಟ್ಲು ತನಕ ಹೋಗಿ ಚೂರು ಮೆಟ್ಲು ಹತ್ತೋ ಧೈರ್ಯ ಮಾಡಿದರೆ ಅಲ್ಲೊಂದು ಫ್ಲೋರ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿನವರು ಸಿಗ್ತಾರೆ. ಇದು ಬೆಳೆಯುವ ಪ್ರಕ್ರಿಯೆ. ನಾವೇನು ಮಾಡಿದ್ದೀವಿ, ಶಂಕರಾಚಾರ್ಯರು ಬರೆದಿದ್ದಿಷ್ಟು ಅದನ್ನೇ ಒಪ್ಪಿ ಅಷ್ಟಕ್ಕೆ ನಿಲ್ಲಿಸಿ ಆಯಿತು ಆಧ್ಯಾತ್ಮನ. ಮಧ್ವಾಚಾರ್ಯರು ಬರೆದಿದ್ದಿಷ್ಟು, ರಾಮಾನುಜರು ಬರೆದಿದ್ದಿಷ್ಟು, ಜೀಸಸ್ ಬರೆದಿದ್ದಿಷ್ಟು, ಬಸವಣ್ಣ ಹೇಳಿದ್ದಿಷ್ಟು, ನಾವು ತತ್ವವನ್ನು ಬಿಟ್ವಿ, ಗುರುಗಳು ಫೈಟಲ್ಲಿ ಕೂತ್ಕೊಂಡ್ವಿ. ಹಾಗಾಗಿ ಗುರಿ ಮುಟ್ಟೆ ಕಷ್ಟ ಇತ್ತು. ಹೀಗಿರೋದನ್ನ ಹೀಗೆ ಹೇಗೆ ತೊಗೊಂಡೋಗೋದು ನೋಡಿದೆ. ಇಲ್ಲೇ ಕುಸ್ತಿ ಈಗ ನಡೀತಿರೋದು ಕರ್ನಾಟಕದಲ್ಲಿ ಜಾಸ್ತಿ, ದೇಶದಲ್ಲಿ ಅದೇ ಅಲ್ವಾ. ಮಧ್ವಾಚಾರ್ಯನ ಇಟ್ಟ ತಕ್ಷಣ ಒಂದಿಷ್ಟು ಜನ ಇದ್ದರು, ಅವರ ಸ್ಟ್ಯಾಚ್ಯೂ ಹಾಕಿಟ್ವಿ. ರಾಮಾನುಜರನ್ನ ಇಟ್ಟರೆ ಇನ್ನೊಂದಿಷ್ಟು ಜನ ಇದ್ದರು. ಸೋಷಿಯಲ್ ಮೀಡ್ಯಾದಲ್ಲಿ ನೋಡಲಿಲ್ಲ. ಶಂಕರಾಚಾರ್ಯನ ಕೇದಾರದಲ್ಲಿಟ್ಟಾಗ ಒಂದಿಷ್ಟು ವರ್ಗ ಹೇಳುತ್ತು. ನಾನು ಕೇಳಿದ ಅಲ್ಲೆಲ್ಲ ಬಿಡಿ, ಕಾಮನ್ ವರ್ಡ್ ಆಚಾರ್ಯ ಅಂದರೆ ನಮಗೆ ಆಚರಣೆ ಹೇಳಿಕೊಡ್ಲಿಕ್ಕೆ ಬಂದವರು ಅಲ್ವಾ. ಮಧ್ವಾಚಾರ್ಯರು ಹೇಳಿದ್ದು ಮಧ್ಯಮದ ದಾರಿ. ಹೇಗೆ ಅಂತ ಹೇಳ್ತೀನಿ. ಒಂದು ಚಾಕ್ಲೇಟ್ ಇತ್ತು ನನ್ನ ಕೈಲಿ, ನಾನು ಅದನ್ನು ತಿಂದೆ. ಚಾಕ್ಲೇಟ್ ಬೇರೆ, ನಾನು ಬೇರೆ, ದ್ವೈತ. ಇದನ್ನು ಮಧ್ವಾಚಾರ್ಯರು ಹೇಳಿದ್ದು. ಚಾಕ್ಲೇಟ್ ಸ್ವಲ್ಪ ತಂಗ ನಾಲ್ಗೆಗಿಟ್ಟೆ ನಾನು.
ಟೇಸ್ಟ್ ಬಡ್ಸಲ್ಲಿ ಚಾಕ್ಲೇಟ್ ಫಿಲ್ ಆಯಿತು. ಏನಾಯಿತು? ವಿಶಿಷ್ಟ ಅದ್ವೈತ ಆಯಿತು. ಫಸ್ಟ್ ಅದರ ವಿಶಿಷ್ಟತೆ ಗೊತ್ತಿರಲಿಲ್ಲ ಕವರ್ ಹಾಕಿಟ್ಟಾಗ. ಜೀವ ದೇವ, ಜೀವವನ್ನು ಇಲ್ಲಿ ರುಚಿಗೆ ತಂದಾಗ ಅವ ಭಕ್ತ ಆದ, ಅವನೊಳಗೆ ಭಾವನೆ ಹುಟ್ಟಿತು, ಭಕ್ತಿ ಹುಟ್ಟಿತು, ಸಂಗೀತ ಬಂತು, ಸೂರದಾಸ ಅದ ಅಂದಿಟ್ಕೊಳ್ಳು. ಆಮೇಲೆ ಅದು ಈ ಗಂಟ್ಲಿಂದ ಕೆಳಗೆ ಹೋಯ್ತು, ಇಲ್ಲಿ ತಂಗ ಮಾತ್ರ ರುಚಿ ಫೀಲ್ ಆಗೋದು. ಇದು ಅಗ್ನಿ ಇರೋ ಜಾಗ. ಟೆಂಪ್ರೇಚರ್ ನೋಡೋದೆಲ್ಲಿ? ಇಲ್ಲಿ. ಇದು ಸರಸ್ವತಿ ಇರೋ ಜಾಗ. ವಾಯ್ಸಲ್ಲಿಂದ ಬರ್ತಿರೋದು ಇಲ್ಲಿ. ವಾಗ್ದೇವಿ ಇರೋ ಜಾಗ. ಆ ಜಾಗದಲ್ಲಿ ನಾಲೆಡ್ಜ್ ಇದೆ. ಅದರಿಂದ ಕೆಳಗೆ ನೀರು, ಈಗ ಈ ನೀರು ಕುಡಿದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಪ್ರಾಕ್ಟಿಕಲ್ ತೋರಿಸ್ತೀನಿ. ಇದು ನೀರು ಅಲ್ವಾ? ಇದು ಜೀವ, ಇದು ದೇವ. ದ್ವೈತ ಆಯಿತು, ಮಧ್ವಾಚಾರ್ಯರದ ಸಿದ್ಧಾಂತ. ಫೀಲ್ ಆಯಿತು, ಒಂಥರ ಖುಷಿ. ಇಲ್ಲಿ ಇಷ್ಟೇ ಆಗಿದೆ ಫೀಲು, ಇಲ್ಲಿಂದ ಕೆಳಗದ ಫೀಲ್ ಆಗಲ್ಲ. ಅದು ಅದ್ವೈತ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ. ಅಲ್ಲಿಗೆ ಮುಗೀತಾ? ನಾನು ಹೇಳ್ತಾ ಇರೋದು ಇನ್ನೊಂದಿನ ಆಚೆದ ಕತೆ. ಅಲ್ಲಿ ಆ ನಾನು ಅವನು ಐ ಥಾಟು ಹೋಯಿತು, ಬ್ರಹ್ಮ ಮಾತ್ರ ಉಳ್ಕೊಳ್ತು.